ಹಲೋ ಎವ್ರಿವನ್. ಇವತ್ತಿನ ಕೆಲಸ ಏನಪ್ಪ ಅಂದರೆ ನೋಡಿ, ಇದು ಹೀರೆಪೈರು, ಹೀರೆ ಸಸಿ ನೆಡೋ ಕೆಲಸ ಇವತ್ತು. ಅಲ್ಲಿ ಅಪ್ಪ ಆಲ್ರೆಡಿ ಆ ಕಡೆ ನಡ್ಕೊಂಬರ್ತಿದ್ದೆ. ನಂದೇನಪ್ಪ ಅಂದರೆ ಸಾಲು ನೀರಾಯಿಸೋದು, ಸಾಲಿಗೆ ನೀರಾಯಿಸ್ತಾಯಿದ್ದೀನಿ. ನಾನು ನೀರಾಯಿಸ್ತಿದ್ದಂಗೆ ಅಪ್ಪ ಆ ಕಡೆಯಿಂದ ನಡ್ಕೊಂಬರ್ತಿದ್ದೆ, ನಡ್ಕೊಂಡು ಒಂದೊಂದಾಗಿ. ನಾನು ಹೇಳೋದೇನಪ್ಪ ಅಂದರೆ, ನಾವು ಮೊದಲು ಬೀಜ ಹಾಕ್ತಿದ್ದೋ. ಈ ಟೈಮಲ್ಲಿ ಬೀಜ ಭೂಮಿಗೆ ಊತ್ರೆ ಕೆಲವೊಂದು ಬೀಜ ಮೊಳಕೆ ಬರುತ್ತೆ, ಇನ್ನೊಂದು ಕೆಲವೊಂದು ಬೀಜನ ಇರಾಗಳು ತಿಂದಾಕ್ಬಿಡುತ್ತೆ. ಇರಾಗಳು ತಿನ್ನೋದಕ್ಕಿಂತ ಮುಂಚೆ ನಮ್ಮ ಹತ್ರ ಕೋಳಿ ಇದೆಯಲ್ಲ, ಸೊ ಅವೇ ತಿಂದಾಕ್ಬಿಡ್ತವೆ. ಅದಕ್ಕೇನು ಮಾಡಿದ್ದು ಒಂದೇ ಸಲ ನಾವು ಬೀಜನ ಪೈರು ಉಯಿಸಿದ್ದು, ಬೀಜ ಕೊಟ್ಬಿಟ್ಟು ನರ್ಸರಿಗೆ. ನೋಡ್ತಿರ್ಬೋದು ನೋಡಿ, ಅಂದಾಜು ಮೇಲೆ ಒಂದೊಂದಡಿಗೆ ನಾವು ಹೀರೆ ಗಿಡ ನೆಡ್ತಾಯಿದ್ದೀವಿ. ಒಂದೊಂದು ಸಾಲು, ಒಂದು ಸಾಲಿಂದ ಒಂದು ಸಾಲಿಗೆ 8 ಅಡಿ ಐತೆ ನೋಡಿ, ಎಷ್ಟು ದೂರ ಇದೆ ಸಾಲು. ಸೊ ಇವಾಗ ನೆಕ್ಸ್ಟ್ ಪಾಟಿಗೆ ನೀರು ಕಟ್ತಾಯಿದ್ದೀನಿ ನೀರು. ಅಪ್ಪ ಹೇಳ್ತಿದ್ದಾರೆ ವೀಡಿಯೋ ಮಾಡಬೇಡ ಅಂತ. ಸೊ ಜನದ ಕಣ್ಣು ಸರಿ ಇಲ್ಲ ಅಂತ ನಿಜ, ಅದು ಕೂಡ. ಈ ದೇವ್ರ ಕಣ್ಣು ಬೇಕಾದ್ರೆ ಬಚಾವಾಗ್ಬೋದು, ಈ ಜನದ ಕಣ್ಣು ಬಚಾವಕ್ಕಾಗಲ್ಲ. ಅದು ಅನುಭವ ಕೂಡ ಆಗಿದೆ, ಆದರೂ ಕೂಡ ವೀಡಿಯೋ ಮಾಡಾಕ್ತಿದ್ದೀನಿ ನಿಮಗೋಸ್ಕರ. ಕೆಲವರು ಗೊತ್ತಿರಲ್ಲ ಯಾವ ರೀತಿ ಹೀರೆಕಾಯೆಲ್ಲ ಬೆಳೀತಾರೆ ಅಂತ. ಅದು ರೈತರಿಗೆ ಆಲ್ಮೋಸ್ಟ್ ಗೊತ್ತು, ಇನ್ನು ಕೆಲವರಿಗೆ ಸಿಟಿ ಜನಕ್ಕೆ ಕೆಲವ್ರಿಗೆ ಗೊತ್ತಿಲ್ಲ. ತಿಳ್ಕೊಳ್ಳಿ, ರೈತರು ಎಷ್ಟು ಕಷ್ಟಪಡ್ತಾರೆ, ಒಂದು ತರಕಾರಿ ಬೆಳೆಯೋದಕ್ಕೆ ಎಷ್ಟು ಕಷ್ಟಪಡ್ತಾರೆ ಅಂತ, ಎಷ್ಟು ದಿನ ಬೇಕು ಅನ್ನೋದು ಕೂಡ. ಈ ಪೈರು ಬರೋಕ್ಕೆ, ಈ ಬೀಜ ಮೊಳಕೆ ಹೊಡೆಯೋಕ್ಕೆ ಒಂದು 5 ಡೇಸ್ ತಗೊಳುತ್ತೆ. 4 5 ಡೇಸ್ ಚೆನ್ನಾಗಿ 2 ಎಲೆ ಕಡಿಯೋದಕ್ಕೆ ತಗೊಳುತ್ತೆ. ಆ ಟೈಮಲ್ಲಿ ಏನಾಗುತ್ತೆ, ಹೀರಾಗಳು ತಪ್ಪರೆ ತಿಂದಾಕ್ಬಿಡುತ್ತೆ. ಸೊ ಅದಕ್ಕೆ ಪೈರು ಉಸ್ಕೊಳ್ಳೋದೇ ಬೆಟರ್. ನೋಡ್ತೀವಿ, ಆಲ್ರೆಡಿ ಎರಡು ಗದ್ದೆ ನೆಟ್ಟಿದ್ದೀವಿ, ಆ ಕಡೆ ಈ ಕಡೆದು 2-3 ಗದ್ದೆನ. ಇದು ಲಾಸ್ಟ್ ಗದ್ದೆ, ಲಾಸ್ಟ್ ಲೈನು. ಅಪ್ಪ ಇಟ್ಕೊಂಬರ್ತಿದ್ದೆ, ನಾನು ನೀರಾಯಿಸ್ಕೋಬೋದು ನೋಡಿ, ಇಟ್ಟಿರೋದು ಎಲ್ಲ ಕಂಪ್ಲೀಟ್. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಾನು ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.